ಉದ್ದೇಶ ಮಾಡಿದ್ರು. ನಟ ಶಿವರಾಜ್ ಕುಮಾರ್ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಪತ್ನಿ ಗೀತಾ ಅವರ ಜೊತೆ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇವತ್ತು ಭಾನುವಾರದ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ನಿರೀಕ್ಷೆಗೂ ಮೀರಿ ಭಕ್ತಗಣ ಹರಿದು ಬರ್ತಾ ಇದೆ. ನಟ ಶಿವರಾಜ್ ಕುಮಾರ್ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಪತ್ನಿ ಗೀತಾ ಅವರ ಜೊತೆ ಹೋಗಿ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನದಲ್ಲಿ ನೋಡ್ತಾ ಇದ್ದೀರಾ, ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಹೋಗಿ ಅಲ್ಲಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅಲ್ಲಿ ಭದ್ರತೆಯ ಉಸ್ತುವಾರಿಯನ್ನ ನೋಡ್ತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅವರು 3 ಹೊತ್ತು ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಕೃಷ್ಣ ಬೈರೇಗೌಡರನ್ನ ಮಾತನಾಡಿಸಿ ಮುಂದೆ ತೆರಳಿದರು. ಬರೀ ಇಂಥವನ್ನೇ ಮಾಡೋದಿಲ್ಲ. ಹೋಗಿ ಅಷ್ಟೇ. ಕುಟುಂಬ ಸಮೇತರಾಗಿ ಶಿವಣ್ಣ ಹಾಸನಾಂಬೆಯ ದರ್ಶನ ಪಡಿತಾ ಇದ್ದಾರೆ. ಅವರ ಕುಟುಂಬಸ್ಥರೆಲ್ಲ ಇದ್ದಾರೆ. ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಯಲ್ಲೇ ಇದ್ದಾರೆ. ಇವತ್ತು ಭಾನುವಾರ ಸಿಕ್ಕಾಪಟ್ಟೆ ಜನ ಬೇರೆ ಹಾಸನಾಂಬೆ ದರ್ಶನ ಪಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ರಶ್ ಬೇರೆ ಇದೆ. ಮತ್ತೊಂದು ಕಡೆ ನಟ ಶಿವರಾಜ್ ಕುಮಾರ್ ಹಾಸನಾಂಬೆಯ ದರ್ಶನ ಪಡೆದ್ರು. ಇನ್ನೂ ಸಾಕಷ್ಟು ಜನ ವಿವಿಐಪಿಗಳು ಬರ್ತಾರೆ. ಇವತ್ತು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನಾಂಬೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ವರ್ಗದ ಭಕ್ತರನ್ನ, ಬಡವರು, ಶ್ರೀಮಂತರು, ಜನಸಾಮಾನ್ಯರು, ವಿವಿಐಪಿಗಳು ಎಲ್ಲರನ್ನೂ ಸೆಳೀತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇವತ್ತು ಒಂದು ಕಡೆ ನಟ ಶಿವರಾಜ್ ಕುಮಾರ್ ಅವರು ಭೇಟಿ ಕೊಟ್ಟರು. ಆಮೇಲೆ ಇನ್ನೂ ಸಾಕಷ್ಟು ಜನ ವಿವಿಐಪಿಗಳು ಬರ್ತಾರೆ. ಇನ್ನ ಕೇವಲ 2 ದಿನ ಇರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿನಲ್ಲಿ ಇದೆ ಅಲ್ಲಿ ವಾತಾವರಣ? ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ? ಭದ್ರತಾ ವ್ಯವಸ್ಥೆಗಳು ಹೇಗಿದೆ? ಸಚಿವ ಕೃಷ್ಣ ಬೈರೇಗೌಡ ಕೂಡ ಅಲ್ಲೇ ಇದ್ದಾರೆ. ಸೊ ಏನೆಲ್ಲ ಅಲ್ಲಿನ ಸನ್ನಿವೇಶಗಳು ಯಾವ ರೀತಿನಲ್ಲಿದೆ? ನೋಡಿ ಶ್ರೀಲಕ್ಷ್ಮಿ, ಈಗಷ್ಟೇ ಶಿವಣ್ಣ ಬಂದಿರೋದ್ರಿಂದ ಇಲ್ಲಿರುವಂತ ಎಲ್ಲಾ ಅಭಿಮಾನಿಗಳು ಕೂಡ ಶಿವಣ್ಣನವ್ರನ್ನ ನೋಡೋದಕ್ಕೆ ಹೆಂಗೆಲ್ಲ ಸೇರಿದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದೀರಿ. ಶಿವಣ್ಣನ ನೋಡೋದಕ್ಕೆ ಶಿವಣ್ಣ ಬಂದಿದ್ರಲ್ಲ, ಹಾಗಾಗಿ ಶಿವಣ್ಣ ಈಗಷ್ಟೇ ದರ್ಶನಕ್ಕೊಳಗಡೆ ಹೋಗಿರೋದ್ರಿಂದಾಗಿ ಶಿವಣ್ಣ ನೋಡ್ಬೇಕು ಅಂತೇಳಿ ಎಲ್ಲ ನಿಂತ್ಕೊಂಡಿರುವಂತ ಭಕ್ತರು, ದರ್ಶನಕ್ಕೆ ಬಂದಿರುವಂತ ಭಕ್ತರು ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದೀರಿ. ಶಿವಣ್ಣ ಕೂಡ ಇಲ್ಲ ಇದ್ದಾರೆ. ಅವ್ರನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಶಿವಣ್ಣ ಬರ್ತಾ ಇದ್ದಂತೆ ಕಿಕ್ಕಿರಿದು ಸೇರಿರುವಂತ ಜನ ಖುಷಿಯಲ್ಲಿ ಶಿವಣ್ಣ ಅವರಿಗೆ ವೆಲ್ಕಮ್ ಮಾಡ್ತಿರುವಂತ ದೃಶ್ಯ ನೋಡಿ. ಶಿವಣ್ಣ ಆ ಕಡೆ ಇದ್ದಾರೆ, ನಮ್ಮ ಬೀಜ ಆ ಕಡೆ ತೋರಿಸ್ತಾ ಇದ್ರೆ ಅವ್ರನ್ನೂ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸುಮಾರು 19 ಲಕ್ಷ ಜನ ಇಲ್ಲಿವರೆಗೂ ಕೂಡ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಬಂದು ದರ್ಶನವನ್ನ ಮಾಡಿ ಹೋಗಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ, ನಿರಂತರವಾಗಿ ರಜೆ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಇವತ್ತು ಆಗಮಿಸ್ತಾ ಇದ್ದಾರೆ. ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಈಗ ಶಿವಣ್ಣ ಹೋಗಿದ್ದಾರೆ. ಶಿವಣ್ಣ ಪ್ರೋಟೋಕಾಲ್ 12:15ವರೆಗೂ ಕೂಡ ಪ್ರೋಟೋಕಾಲ್ ಇರೋದ್ರಿಂದಾಗಿ ಅದರ ಒಳಗಡೆನೆ ರಿಷಬ್ ಶೆಟ್ಟಿ ಕೂಡ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಿವಣ್ಣ ಈಗಷ್ಟೇ ಬಂದು ನೋಡಿ ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ನೀವೇನ್ ನೋಡ್ತಾ ಇದ್ದೀರಿ. ಶಿವಣ್ಣನವರು ಸಿದ್ದೇಶ್ವರ ಸ್ವಾಮಿ ದೇವಾಲಯ, ಇದು ಶಿವನು ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಕೊಟ್ಟಂತ ದೇವಾಲಯ. ಇದು ಮೂಕಾಸುರನನ್ನ ಯಾವಾಗ ಈಶ್ವರನು ವಧೆ ಮಾಡಿ ಆದ ನಂತರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ಕೊಡ್ತಾನೆ. ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲೊಂದು ಕಲ್ಲಿದೆ ಶ್ರೀಲಕ್ಷ್ಮಿ. ಈ ಕಲ್ಲು ನಿರಂತರವಾಗಿ ಬೆಳೀತಾನೆ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಕಲ್ಲು ಬೆಳೀತಾನೆ ಇರುತ್ತೆ. ಹಾಸನಾಂಬೆಯ ಗರ್ಭಗುಡಿಯ ಎದುರುಗಡೆಗೆ ಇರುವಂತ ಈ ದೇವಸ್ಥಾನಕ್ಕೆ ಈಗ ಶಿವಣ್ಣ ಈ ಹೊತ್ತಿಗೆ, ಈ ಕ್ಷಣಕ್ಕೆ ಬಂದು ಅಲ್ಲಿ ದರ್ಶನವನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ನಮ್ಮ ವಿಜಯ್ ಇದ್ದಾರೆ. ಅವರ ಜೊತೆಗೆ 16 ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಜೊತೆಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಸುಮಾರು 2:15 ನಂತರ ದೇವಸ್ಥಾನದ ಬಾಗಿಲುಗಳು ಬಂದಾಗುತ್ತೆ. ಮತ್ತೆ ಆರಂಭ ಆಗೋದು 3:15ಗೆ ಆರಂಭ ಆಗೋದು.
ಶಿವಣ್ಣ ಈಗ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ಪೂಜೆ, ಗೀತಾ ಶಿವರಾಜ್ಕುಮಾರ್ ಸೇರಿದಂತೆ ಅವರ ಪುತ್ರಿಯ ಜೊತೆಗೆ ಶಿವಣ್ಣ ಬಂದು ಇಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ದರ್ಶನವೂ ಕೂಡ ಶಿವಣ್ಣ ಅವರು ಮಾಡಿದ್ದಾರೆ, ಹಾಸನಾಂಬೆಯ ದರ್ಶನವನ್ನ ಮಾಡಿದ್ದಾರೆ. ನೀವು ಹೇಳ್ದಂಗೆ ಜನ ಇವತ್ತು ಸಂಡೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನಿನ್ನೆ ಸುಮಾರು ಒಂದು 2 ಲಕ್ಷ ಜನ ದರ್ಶನವನ್ನ ಮಾಡಿದ್ರು. ಇವತ್ತು 3.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ದರ್ಶನ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ. ಇನ್ನೆರಡು ದಿನಗಳ ಕಾಲ ನಿರ್ಣಾಯಕ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯ ಜನ ಬರ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ವಿಶೇಷ ಮಂಗಳಾರತಿ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ವಿಶೇಷ ಮಂಗಳಾರತಿಯನ್ನ ಈಗ ಅಲ್ಲಿ ಅರ್ಚಕರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜನ ಅಂತೂ ನಿರೀಕ್ಷೆಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಸರ್ ಹೇಳಿ, ಹೆಂಗಿದೆ? ಬಂದಿದ್ದಾರೆ, ಅಭಿಮಾನಿ ನಾವು. ತುಂಬಾ ಇವತ್ತು ಸೆಲೆಬ್ರಿಟಿ ಒಬ್ರು ಬಂದು ಖುಷಿ ಆಯ್ತು ನಮಗೆ. ದಾವಣಗೆರೆಯಿಂದ ಬಂದಿದ್ದೀವಿ, ತುಂಬಾ ಖುಷಿ ಆಯ್ತು. ಈ ಸಲ ಫೋಟೋ ಗಿಟೋ ತಗೊಂಡ್ರೆ ಶಿವಣ್ಣ ಒಳ್ಳೆ ಶಿವಣ್ಣ ಜೊತೆ ಫೋಟೋ ಟ್ರೈ ಮಾಡ್ತಾ ಇದ್ದೀನಿ. ಈಗ ಹೊರಗೆ ಬರ್ಬೋದು, ಖಂಡಿತ ತಗೊಳ್ತೀನಿ. ನಮಗೆ ದರ್ಶನ ಮಾಡಿ ಹಾಸನಾಂಬೆ ತಾಯಿ ಇದು 3ನೇ ವರ್ಷದ ಅದ್ಭುತ. ದಾವಣಗೆರೆಯಿಂದ ಪ್ರತಿ ವರ್ಷ ಬರ್ತಾ ಇದ್ದೀನಿ, ತುಂಬಾ ಖುಷಿಯಾಗಿ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಫ್ಯಾಮಿಲಿ ಒಳಗ್ ಬರಕ್ ಆಗ್ಲಿಲ್ಲ, ಅವ್ರು ಹೊರಗೆ ಹೋಗ್ಬಿಟ್ಟು ಶಿವಣ್ಣ ನೋಡಿದ್ದ ಶಿವಣ್ಣನ ಇದೇ ಫಸ್ಟ್ ಟೈಮ್ ನೋಡಿದ್ದೆ. ಶಿವಣ್ಣನ ಹತ್ರದಿಂದ, ಅದು ಹಾಸನಾಂಬ ಸನ್ನಿಧಿಯಲ್ಲಿ ನೋಡ್ತೀವಿ ಅನ್ನೋದು ತುಂಬಾ ಬಹಳ ಖುಷಿ ಆಯ್ತು. ಶಿವಣ್ಣನ ಆರೋಗ್ಯ ಸುಧಾರಿಸಿ ಅವರಿಗೆ ಒಳ್ಳೆ ಆರೋಗ್ಯ ಬೇಡ್ಕೊಂಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಈ ವರ್ಷ ಮತ್ತೆ ಕಾಂಗ್ರೆಸ್ ಈ ಸಲ ರೈಟ್. ರಂಜಿತ್ ಶಿವಿಯರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಲ್ಲಿಂದ ಯಾವ ರೀತಿಯಲ್ಲಿ ಅಲ್ಲಿ ಜನಸಾಗರ ನೆರೆದಿದೆ ಅನ್ನುವಂಥದ್ದು ಈಗಾಗಲೇ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ರಿಷಬ್ ಶೆಟ್ಟಿ ಕೂಡ ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ವಿವಿಐಪಿಗಳು ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸರ್ ಮೊಬೈಲ್ ಒಂಚೂರು ಕೆಳಗೆ ಕಿರಣ್ ಸರ್, ಸ್ವಲ್ಪ ಹಿಂದೆ ಮೊಬೈಲ್ ಚೆನ್ನಾಗಿ ಸರ್ ಮೊಬೈಲ್ ಒಂಚೂರು ಕೆಳಗೆ ಕಿರಣ್ ಸರ್, ಹಿಂದೆ ಮೊಬೈಲ್ ಚೆನ್ನಾಗಿ ಸರ್ ಮೊಬೈಲ್ ಒಂಚೂರು ಕೆಳಗೆ ಕಿರಣ್ ಸರ್, ಸ್ವಲ್ಪ ಹಿಂದೆ ಮೊಬೈಲ್ ಚೆನ್ನಾಗಿ